ಮಿಡ್ ನಲ್ಲಿ ಶಿರಸಿಗೆ ಸಂತ್ರಸ್ತೆ ಶಿಫ್ಟ್ ಆಗಿದ್ದಾರೆ. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣದ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಪ್ರಕರಣ ಮುಚ್ಚಿ ಹಾಕಲು ಮುಂದಾಗಿದೆಯಾ ಸಿದ್ದು ಸರ್ಕಾರ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾವೇರಿ ಮಹಿಳಾ ಸಾಂತ್ವನ ಕೇಂದ್ರದ ಮುಂದೆ ದೊಡ್ಡ ಹೈ ಡ್ರಾಮಾವನ್ನೇ ಮಾಡಿದ್ದಾರೆ. ಹಾವೇರಿಯ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿರುವ ಸಂತ್ರಸ್ತೆ ಸಾಂತ್ವನ ಕೇಂದ್ರಕ್ಕೆ ಶಾಸಕ ಬಸವರಾಜ್ ಶಿವನ್ ಅವರು ಕೂಡ ಭೇಟಿಯನ್ನ ಮಾಡಿದ್ದಾರೆ. ಶಿವಾನಂದ್ ಪಾಟೀಲ್ ಸೂಚನೆ ಮೇರೆಗೆ ಆಗಮನ ಕೂಡ ಮಾಡಿದ್ದಾರೆ. ಇನ್ನು ಮಿಡ್ ನೈಟ್ ಅಲ್ಲಿ ಶಿರಸಿಗೆ ಸಂತ್ರಸ್ತೆ ಶಿಫ್ಟ್ಗೆ ಮುಂದಾಗಿದ್ರ ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣದ ಎಕ್ಸ್ಕ್ಲೂಸಿವ್. ಇನ್ನು ಪ್ರಕರಣವನ್ನ ಮುಚ್ಚಿ ಹಾಕಲು ಈಗಾಗಲೇ ಮುಂದಾಗಿದೆಯಾ ಸಿದ್ದು ಸರ್ಕಾರ ಎಂಬ ಪ್ರಶ್ನೆ ಕೂಡ ಇಲ್ಲಿ ಎದ್ದಿದೆ. ಹಾವೇರಿ ಮಹಿಳಾ ಸಾಂತ್ವನ ಕೇಂದ್ರದ ಮುಂದೆ ದೊಡ್ಡ ಹೈ ಡ್ರಾಮಾವನ್ನೇ ಮಾಡಿದ್ದಾರೆ. ಇನ್ನು ಹಾವೇರಿಯ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿರುವ ಈ ಸಂತ್ರಸ್ತೆ ಸಾಂತ್ವನ ಕೇಂದ್ರಕ್ಕೆ ಶಾಸಕ ಬಸವರಾಜ್ ಶಿವಣ್ಣನವರು ಕೂಡ ಭೇಟಿಯನ್ನ ನೀಡಿದ್ದಾರೆ. ಇನ್ನು ಸಚಿವ ಶಿವಾನಂದ್ ಪಾಟೀಲ್ ಸೂಚನೆಯ ಮೇರೆಗೆ ಆಗಮನವನ್ನ ಆಗಿದ್ದಾರೆ. ಮಧ್ಯರಾತ್ರಿ ಶಿರಸಿಗೆ ಸಂತ್ರಸ್ತೆ ಶಿಫ್ಟ್ಗೆ ಮುಂದಾಗಿದ್ರ ಎಂಬ ಪ್ರಶ್ನೆ ಕೂಡ ಇಲ್ಲಿ ಎದ್ದಿದೆ. ಇನ್ನು ಇಂದು ಬಿಜೆಪಿ ನಿಯೋಗದಿಂದಲೂ ಕೂಡ ಸಂತ್ರಸ್ತೆ ಭೇಟಿಯ ಹಿನ್ನೆಲೆ ಸಂತ್ರಸ್ತೆಯನ್ನ ಶಿಫ್ಟ್ ಮಾಡಲಾಗಿದೆ. ಜನವರಿ 15ರಂದು ಹಾವೇರಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ಮಾಡಿದ್ರು. ಸಿಎಂ ಭೇಟಿಯ ವೇಳೆ ಮುಜುಗರದಿಂದ ಪಾರಾಗಲು ತಂತ್ರವನ್ನ ರೂಪಿಸಿದ್ರು. ಇನ್ನು ಸಂತ್ರಸ್ತೆಯನ್ನ ಶಿಫ್ಟ್ ಮಾಡಲು ಕೈ ನಾಯಕರು ಕೂಡ ಇಲ್ಲಿ ಮುಂದಾಗಿದ್ದಾರಾ ಎಂಬ ಪ್ರಶ್ನೆ ಕೂಡ ಎದ್ದಿದೆ. ಇನ್ನು ಮಹಿಳಾ ಕಾನ್ಸ್ಟೇಬಲ್ ಇಲ್ಲದೆ ಕೇಂದ್ರಕ್ಕೆ ಹೋಗಿದ್ದಾರೆ. ಇನ್ನು ಇಂದು ಬಿಜೆಪಿ ನಿಯೋಗದಿಂದ ಸಂತ್ರಸ್ತೆ ಭೇಟಿ ಹಿನ್ನೆಲೆಯಲ್ಲಿ ಸಂತ್ರಸ್ತೆ ಶಿಫ್ಟ್ ಮಾಡಲು ಕೈ ನಾಯಕರು ಏನಾದ್ರೂ ಮುಂದಾದ್ರ? ಜನವರಿ 15ರಂದು ಹಾವೇರಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ಆಗಿದ್ರು. ಇನ್ನು ಸಿಎಂ ಭೇಟಿಯ ವೇಳೆ ಮುಜುಗರದಿಂದ ಪಾರಾಗಲು ಏನಾದ್ರೂ ತಂತ್ರವನ್ನ ರೂಪಿಸಿದ್ರ? ಹಾನಗಲ್ ತಾಲೂಕಿನ ನಾಲ್ಕರ ಕ್ರಾಸಿನ ಹತ್ತಿರ ಹೋಟೆಲ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಅತ್ಯಂತ ಕಳವಳಕಾರಿ ಆಗಿರ್ತಕ್ಕಂಥ ಘಟನೆ. ಇಂಥ ಘಟನೆಗಳು ಆಗಬಾರ್ದು. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತೈತಿ. ತಪ್ಪಿತಸ್ಥರ ಮೇಲೆ ಯೋಗ್ಯವಾದ ಕ್ರಮವನ್ನು ಕೈಗೊಂಡು ಆ ಮಹಿಳೆಗೆ ಒಂದು ಯೋಗ್ಯವಾದಂಥ ಪರಿಹಾರ, ಆ ತಾಯಿಗೆ ಮುಂದಿನ ದಿನಗಳಲ್ಲಿ ನಿಶ್ಚಿಂತೆಯಿಂದ ಬಾಳತಕ್ಕಂಥ ಒಂದು ಅವಕಾಶವನ್ನು ಸರ್ಕಾರ ಮತ್ತು ನಮ್ಮ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲದೂ ಕೂಡ ಅವರಿಗೆ ಅನುಕೂಲತೆಯನ್ನು ಕಲ್ಪಿಸಿಕೊಡ್ತೈತಿ. ಆ ತಾಯಿ ಧೈರ್ಯವಾಗಿರಲಿ ಅಂತಕ್ಕಂಥ, ಆ ತಾಯಿಗೆ ಅನ್ಯಾಯ ಅದನ್ನು ಸರ್ಕಾರ ಸರಿಪಡಿಸ್ತೈತಿ. ಸರಿಯಾದ ಎನ್ಕ್ವೈರಿಯನ್ನು ಮಾಡ್ತೈತಿ. ಆ ಸತ್ಯಾಸತ್ಯತೆಯನ್ನು ಹೊರಗೆ ತರ್ತಕ್ಕಂಥ ಕೆಲಸವನ್ನು ಸರ್ಕಾರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಮಾಡ್ತೈತಿ. ಒಟ್ಟಾರೆ ಇಂಥ ಘಟನೆಗಳು ಪುನಃ ಮರುಕಳಿಸ್ತಾ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ. ಮಾರುತಿ, ಗ್ಯಾಂಗ್ ರೇಪ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಂತ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಕುರಿತಂತೆ ಇನ್ಡೆಪ್ತ್ ಡೀಟೇಲ್ಸ್ ಕೊಡೋದಾದ್ರೆ? ನಿಜಕ್ಕೂ ಈ ಪ್ರಕರಣ ಮತ್ತೊಂದು ಕಡೆ ಹಂತವಾಗಿ ತನ್ನದೇ ಆದ ಒಂದು ವ್ಯವಸ್ಥೆಯನ್ನ ಕಂಡುಕೊಡೋದು ಸಾಧ್ಯವಾಗ್ತಿರುವಂತ ಸದ್ಯಕ್ಕೆ. ಈಗ ಕಳೆದ ರಾತ್ರಿ ಕೂಡ ಸಾಕಷ್ಟು ಹೈ ಡ್ರಾಮಾ ಆದಂತದ್ದು ಚೆನ್ನಾಗಿರ್ತದೆ. ಈಗ ಬಿಸಿ ಪಾಟೀಲ್ರು ಜಿಲ್ಲೆಗೆ ಭೇಟಿ ನೀಡಿ ಸಂತ್ರಸ್ತೆಯನ್ನ ಮೀಟ್ ಆದ ನಂತರ ಅವರಿಗೆ ಪರಿಹಾರಧನವನ್ನು ಕೊಟ್ಟು ಸರ್ಕಾರದಲ್ಲೂ ಕೂಡ ಪರಿಹಾರಧನ ಬೇಕು ಅಂತಕ್ಕಂಥ ವಿಚಾರವನ್ನ ಮುಂದಿಟ್ಟಾಗ 6 ದಿನಗಳಿಂದ ಪ್ರಕರಣ ಪ್ರಾರಂಭ ಹೋದ್ರು ಕೂಡ ಕಾಂಗ್ರೆಸ್ವರಿಗೆ ಮಾತ್ರ ಇದೀಗ ಸ್ಟಾರ್ಟ್ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆಗೆ ಶಾಸಕರು ಕಾಂಗ್ರೆಸ್ನವರು 5 ಜನ ಇರೋದ್ರಿಂದ ಏನಾದ್ರು ಆ ಸಂತ್ರಸ್ತೆಯನ್ನ ಶಿರಸಿಗೆ ಶಿಫ್ಟ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರ, ಪ್ರಕರಣ ಮುಚ್ಚಕ್ಕೆ ಪ್ರಯತ್ನ ಮಾಡ್ರ ಅಂತಕ್ಕಂಥ ಅನುಮಾನಗಳು ಕೂಡ ಹುಡ್ತಾ ಇರುವಂತದ್ದು ಇದೀಗ. ಯಾಕಂತಂದ್ರೆ ಪ್ರಕರಣ ಆಗಿ 6 ದಿನಗಳಾದ್ರೂ ಕೂಡ ಯಾವುದೇ ಒಬ್ಬ ಶಾಸಕರು ಕೂಡ ಮಹಿಳೆಯನ್ನ ಮೀಟ್ ಮಾಡೋದಿಲ್ಲ. ಆದ್ರೆ ಬಿಸಿ ಪಾಟೀಲ್ ಅವರು ಬಂದು ಸಂತ್ರಸ್ತೆಯನ್ನ ವಿಚಾರಣೆ ಮಾಡಿದಾಗ ನಡೆದ ಘಟನೆಯನ್ನ ತಿಳ್ಕೊಂಡಾದ್ಮೇಲೆ ಪೊಲೀಸರು ತನಿಖೆ ಸರಿ ಮಾಡ್ತಾ ಇಲ್ಲ, ಪೊಲೀಸರಿಗೆ ಬೇಡ, ಇದು ಸಿಬಿಐ ಕೊಡಿ, SIT ಕೊಡಿ ಅಂತಕ್ಕಂಥ ಪ್ರಶ್ನೆಗಳು ಎದ್ದ ನಂತರ ಇದೀಗ ಆಮೇಲೆ ಸಿದ್ದರಾಮಯ್ಯ ಕೂಡ ನಾಳೆ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಆ ಭೇಟಿ ನೀಡಿದ ನಂತರ ಏನ್ ಸಮಸ್ಯೆ ಆಗಬಹುದು, ಸಿದ್ದರಾಮಯ್ಯಗೆ ಮುಜುಗರ ತರುವಂತ ಪ್ರಯತ್ನ ಆಗುತ್ತಾ,
ಜಿಲ್ಲಾ ಉಸ್ತುವಾರಿಗಳಿರ್ಬೋದು ಮತ್ತೆ ಶಾಸಕರಾಗಿರ್ಬೋದು ಏನ್ ಮಾಡ್ತಾರೆ ಅಂತ ಮಾತು ಬರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಬಸವರಾಜ ಶಿವಣ್ಣನವರನ್ನ ಭೇಟಿ ಮಾಡ್ಲಿಕ್ಕೆ ಜೊತೆಗೆ ನಗರಸಭಾ ಅಧ್ಯಕ್ಷ ಸಂಜೀವ್ ಕುಮಾರ್ ನಿಧಿಯನ್ನು ಕೂಡ ಕಳಿಸೋ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಅಂತ ಹೇಳ್ಬೋದು. ಈಗ ಸಂತ್ರಸ್ತರ ಅದಲ್ಲದೆ ಯಾವುದೇ ರೀತಿಯ PC ಇಲ್ಲದೆ ಸಾಂತ್ವನ ಕೇಂದ್ರಕ್ಕೆ ರಾತ್ರಿ 11 ಗಂಟೆ ಸುಮಾರಿಗೆ ಬರಬಹುದಾ ಅನ್ನೋ ಒಂದು ವ್ಯವಸ್ಥೆ ಕೂಡ ಕಂಡುಕೊಳ್ಳದೆ ಈ ರೀತಿಯ ಪ್ರಕ್ರಿಯೆಗೆ ಮುಂದಾಗಿರುವಂತಹದ್ದು. ಇದಲ್ಲದೆ ಮಹಿಳೆಯನ್ನ ಮಾತುಕತೆ ಮಾಡೋ ಮುಖಾಂತರ ಆಗಿರ್ಬೋದು, ಅವ್ರಿಗೆ ಹಣದ ಆಮಿಷ ಒಡ್ಡುವಂತ ಪ್ರಕ್ರಿಯೆ ಮಾಡ್ಲಿಕ್ಕೆ ಅಂದ್ರೆ ಮುಂದಾರ ಅಂತಕ್ಕಂಥದ್ದು ಸದ್ಯಕ್ಕೆ ಕಾರ್ಯತಂತ್ರ ಯಕ್ಷ ಪ್ರಶ್ನೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ.